ಕೆಲವರು ಊಟ ಮಾಡಿರ್ತಾರೆ ಅಂತ ತೆಗ್ತಿರ್ತಾರೆ, ಕೆಲವರು ಊಟನೇ ಮಾಡಿರಲ್ಲ ಆದ್ರೂ ಕೂಡ ಅಂತ ತೇಗ್ತಾ ಇರ್ತಾರೆ. ಆ ತೇಗು ಹೇಗಿರುತ್ತೆ ಅಂದ್ರೆ ಒಂದು 10-15 ಜನಕ್ಕೆ ಹಿಂಗೆ ಕೇಳಿಸುತ್ತೆ, ಇಡೀ ಮಂದಿಗೆಲ್ಲ ಕೇಳಿಸುತ್ತೆ. ಕೆಲವರೆಲ್ಲ ಅಂತ ಹೇಳ್ತಾರೆ, ಇನ್ನು ಕೆಲವರು ಅಂತ ಹೇಳ್ತಿರ್ತಾರೆ. ಸೊ ಈ ತೇಗು ಬರೋದು ಯಾಕೆ? ಬಣ್ಣ ಚಿಕಿತ್ಸೆನಲ್ಲಿ ಇದಕ್ಕೆ ಪರಿಹಾರ ಏನು? ಪರ್ಮನೆಂಟ್ ಆಗಿ ನಮ್ಮ ಜನಗಳಿಗೆ ಬಣ್ಣ ಚಿಕಿತ್ಸೆ ಪರಿಹಾರ ಬೇಕು ಸರ್? ಡೆಫಿನೆಟ್ಲಿ. ತೇಗು ಬರ್ತಾ ಇದೆ ಅಂದ್ರೆ ಸಿಂಪಲ್, ವಾಯು ಗಾಳಿಯಿಂದಾನೇ ಬರೋದು. ವಾಯುವಿನ ಕಡಿಮೆ ಮಾಡೋ ಕಲರು ಸ್ಕೈ ಬ್ಲೂ. ಎರಡನೇದು, ಅಲ್ಲಿ ಎಲ್ಲಿ ಗಾಳಿ ಇರುತ್ತೆ ಅಲ್ಲಿ ಡ್ರೈನೆಸ್ ಇರುತ್ತೆ, ಒಣಗುತ್ತೆ. ಓಕೆ. ಆ ಒಣಗುವಿಕೆನ ಕಡಿಮೆ ಮಾಡೋದು, ಡ್ರೈನೆಸ್ನ ಕಡಿಮೆ ಮಾಡೋದು ಗ್ರೀನ್. ಇವೆರಡು ಕಲರ್ನ ನೀವು ಬಳಸಿದಾಗ ವಿತಿನ್ 1 ವೀಕ್ ಅಲ್ಲಿ ಕಡಿಮೆ ಆಗುತ್ತೆ. ಓಕೆ, ಹೇಗೆ ಬಳಸೋದು? ವೆರಿ ಗುಡ್ ಕ್ವೆಶ್ಚನ್. ಸೊ ಇದು ಬಾಡಿ ರಿಫ್ಲೆಕ್ಸ್ ಅಂತ ತಗೋತೀವಿ. ಇದು ತಲೆ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ. ಓಕೆ. ಸೊ ಬಲಗೈ ತೋರು ಬೆರಳು ಅಗ್ನಿ ಸಂಕೇತ, ಎಡಗೈ ತೋರು ಬೆರಳು ಅಗ್ನಿ ಸಂಕೇತ, ಎಡಗೈ ಕಿರು ಬೆರಳು ವಾಯು ಸಂಕೇತ. ಓಕೆ. ಇಲ್ಲಿ ವಾಯು ಕಮ್ಮಿ ಮಾಡಬೇಕು, ಇಲ್ಲಿ ಅಗ್ನಿನ ಕಮ್ಮಿ ಮಾಡಬೇಕು. ವಾಯು ಅಗ್ನಿ ಎರಡನ್ನೂ ಕೂಡ ಕಡಿಮೆ ಮಾಡಬೇಕು. ಸೊ ವಾಯುವಿನ ಕಡಿಮೆ ಮಾಡೋದಕ್ಕೂ ಸ್ಕೈ ಬ್ಲೂ. ಎಲ್ಲಿ ಹಾಕ್ತಿವಿ ಅಂತಂದ್ರೆ ಸ್ಟಮಕ್ ರಿಫ್ಲೆಕ್ಸ್, ತಲೆ ಭಾಗ, ಎದೆ ಭಾಗ, ಇದು ಹೊಟ್ಟೆ ಭಾಗ. ಇಲ್ಲಿ ನೀವು ಸ್ಕೈ ಬ್ಲೂ ಕಲರ್ ಹಾಕ್ತೀರಾ. ಇಷ್ಟೇ. ಅದೇ ತರ ಅಗ್ನಿ, ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ ಸ್ಟಮಕ್ ಹೀಟ್ ಆಗಿರುತ್ತೆ, ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ಗೆ ಗ್ರೀನ್. ಓಕೆ, ಅಲ್ಲೋ ಗ್ರೀನು, ಇಲ್ಲೋ ಗ್ರೀನು. ಇಲ್ಲಿ ಸ್ಕೈ ಬ್ಲೂ, ಇಲ್ಲಿ ಗ್ರೀನ್. ಇವೆರಡು ಕಲರ್ ಹಾಕೋದ್ರಿಂದ ನಿಮ್ಗೆ ತೇಗ್ ಕಡಿಮೆ ಆಗುತ್ತೆ. ಎಷ್ಟು ವಾರ ಕಡಿಮೆ ಆಗೋವರೆಗೂ? ನೀವು ಡೈಲಿ ಒಂದ್ಸತಿ ಹಾಕಿದ್ಮೇಲೆ 3-4 ಅವರ್ಸ್ ಇರಲಿ, ಆಮೇಲೆ ಅಳಿಸ್ಬಿಡಿ. 1 ವಾರನ 2 ವಾರನ ಹಾಕಿ. ಬಟ್ ಮೋರ್ ದೆನ್ 50% ರಿಸಲ್ಟ್ಸ್ ವಿತಿನ್ 3-4 ಡೇಸ್ ಅಲ್ಲಿ ಇರುತ್ತೆ. ಓಕೆ. ಸೊ ಅದ್ರ ಆಲ್ಮೋಸ್ಟ್ ಇದನ್ನ ಬೆಳಗಿನ ಜಾವ ಅಂದ್ರೆ ಬೆಳಗ್ಗೆ ಅಂದ್ರೆ 10 ಗಂಟೆ ಮೇಲೆ ಸನ್ಲೈಟ್ ಇರ್ಬೇಕಾದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಬೆಳಿಗ್ಗೆ ಹಾಕಿದ್ರೆ ಮಧ್ಯಾಹ್ನ ಊಟ ಟೈಮ್ ಅಳಿಸಿ, ಇಲ್ಲ ಮಧ್ಯಾಹ್ನ ಊಟ ಆದ್ಮೇಲೆ ಹಾಕಿದ್ರೆ ಸಂಜೆ ಅಳಿಸಿ. ಓಕೆ. ಅದೇ ತುಂಬಾ ಜನಕ್ಕೆ ಪ್ರಶ್ನೆ ಏನು ಅಂತಂದ್ರೆ ಸರ್ ರಾತ್ರಿ ಹಾಕ್ಬೋದಾ ಅಂತ ಕೇಳ್ತಾ ಇದ್ರು. ರಾತ್ರಿನೂ ವರ್ಕ್ ಆಗುತ್ತೆ, ಸ್ವಲ್ಪ ಇಂಟೆನ್ಸ್ ಎಫೆಕ್ಟಿವ್ ಕಮ್ಮಿ ಆಗುತ್ತೆ. ಸೊ ಅಂದ್ರೆ ಇವಾಗ ತೇಗು ಅಂತ ಬಂದಾಗ ಸೊ ಈ ಗ್ರೀನ್ ಮತ್ತೆ ಇಲ್ಲಿ ಸ್ಕೈ ಬ್ಲೂ, ಇಲ್ಲಿ ಗ್ರೀನ್. ಓಕೆ. ಈಗ ಇದ್ರ ಮೇಲೆ ಇನ್ನೊಂದು ಕ್ವಶನ್ ಮಾಡ್ತೀನಿ. ಈಗ ಇದ್ರ ಮೇಲೆ ನೀವು ಬಣ್ಣ ಹಚ್ಕೊಂಡ್ರಿ, ಬಟ್ ಇದು ಒಳಗಡೆ ಆರ್ಗನ್ ಹೆಂಗ್ ಕನೆಕ್ಟ್ ಆಗುತ್ತೆ ಸರ್? ರಿಫ್ಲೆಕ್ಸಾಲಜಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇದೇ ಕಲರ್ನ ಇಲ್ಲೂ ಆಗ್ಬೋದು, ಬಟ್ ಬೇರೆ ಜಾಗ ಆಗತ್ತಲ್ಲ. ಇಲ್ಲಿ ನೋಡಿ, ಇದು ತಲೆ ಭಾಗ, ಎದೆ ಭಾಗ, ಸ್ಟಮಕ್, ಇದು ಲಿವರ್. ಓಕೆ. ನೀವು ಕಲರ್ ಥೆರಪಿ ಬುಕ್ಕಲ್ಲಿ ಇದನ್ನು ತೋರಿಸಿದ್ದೀವಿ, ಜಸ್ಟ್ ನೋಡಿ ಇಲ್ಲಿ. ಕರೆಕ್ಟ್. ಕಾಣಿಸ್ತಿದೆ, ಇಲ್ಲಿ ಕಾಣಿಸ್ತಿದೆ. ಗ್ಲೌಸ್ ತಗೊಳ್ಳಿ. ಸೊ ಇದನ್ನ ಫಿಂಗರ್ ಅಲ್ಲೂ ತಗೋಬಹುದು, ಇಲ್ಲಿ ಸ್ಟಮಕ್ ಬರುತ್ತೆ. ಹೌದು. ಪಾಮ್ ಅಲ್ಲೂ ತಗೋಬಹುದು, ಇಲ್ಲಿ ಬರುತ್ತೆ. ಇಡೀ ಬಾಡಿನೇ ಬರುತ್ತೆ ನೋಡಿ ಸರ್. ನಾನು ಹೇಳಿದ್ದು ಫಿಂಗರ್ಸ್ ರಿಫ್ಲೆಕ್ಸಾಲಜಿ, ಬೆರಳಿನ ರಿಫ್ಲೆಕ್ಸ್. ಇದು ಬಾಡಿ ರಿಫ್ಲೆಕ್ಸ್, ಬಾಡಿ ಕರೆಸ್ಪಾಂಡೆನ್ಸ್. ಎಸ್. ಈ ತರ ಬಣ್ಣ ಚಿಕಿತ್ಸೆ ನೀವು ಪುಸ್ತಕ ತೆಗೆದುಕೊಂಡ್ರೆ ನಿಮಗೆ ಎಲ್ಲ ಕೂಡ ಕಲರೇ ಹಾಕಬೇಕಂತಿಲ್ಲ. ಇವಾಗ ಸ್ಟಮಕ್ ವೀಕ್ ಆಗಿದೆ, ಇಂಡೈಜೆಷನ್ ಆಗ್ತಿದೆ, ನೀವು ಸ್ಟಮಕ್ ರಿಫ್ಲೆಕ್ಸ್ಗೆ ಒಂದು 20 ಸತಿ ಪ್ರೆಸ್ ಮಾಡಿ. ಓಕೆ. ಫೈನಲ್ ಆಗಿ ಇಲ್ಲಿ ಪ್ರೆಸ್ ಮಾಡ್ತಿರೋ, ಇಲ್ಲ ಒಂದು ಮ್ಯಾಗ್ನೆಟ್ ಹಾಕ್ತಿರೋ, ಸೀಡ್ ಹಾಕ್ತಿರೋ, ಕಲರ್ ಹಾಕ್ತಿರೋ, ಅವೆಲ್ಲ ಟ್ರಿಗರ್ ಅಷ್ಟೇ. ಬಟ್ ಏನ್ ಆಗತ್ತೆ ಒಳಗಡೆ ಅಂತ ಅಂದ್ರೆ ಇದನ್ನ ಪ್ರೆಸ್ ಮಾಡೋದು, ಇಲ್ಲ ಒಂದು ಸ್ಕೈ ಬ್ಲೂ ಕಲರ್ ಹಾಕೋದು, ಈ ತರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇದು ಸ್ಟಮಕ್ಕಿಗೆ ಎನರ್ಜಿ ಫ್ಲೋ ಇನ್ಕ್ರೀಸ್ ಮಾಡುತ್ತೆ. ಇಲ್ಲಿನ ಪ್ರೆಸ್ ಮಾಡಿದೆ, ಹೌದು. ಇಲ್ಲ ಇಲ್ಲಿ ಲಿವರ್ ರಿಫ್ಲೆಕ್ಸ್ ಪ್ರೆಸ್ ಮಾಡ್ತೀನಿ. ಇಲ್ಲಿ ಈ ತರ ಪ್ರೆಸ್ ಮಾಡಿದಾಗ ನಮ್ಮ ದೇಹ ಏನ್ ಮಾಡುತ್ತೆ ಅಂತಂದ್ರೆ, ಇವಾಗ ನಾನು ಅಲ್ಲಿ ಸ್ವಿಚ್ ಹಾಕ್ತೀನಿ, ಇಲ್ಲಿ ಲೈಟ್ ಬರುತ್ತೆ. ಹೌದು, ಸ್ವಿಚ್ ಹಾಕಿ ಲೈಟ್ ಬರುತ್ತೆ. ಇನ್ನೊಂದ್ ಕಡೆ ಸ್ವಿಚ್ ಹಾಕ್ತೀನಿ, ಫ್ಯಾನ್ ಬರುತ್ತೆ. ಯಾಕಾಗಿ? ಬಟ್ ಕರೆಕ್ಟ್ ಒಂದೇ ಇರುತ್ತಲ್ಲ. ನಾನು ಫ್ಯಾನ್ ಹತ್ರನೇ ಹೋಗಿ ತಿರ್ಸ್ಬೋದಲ್ಲ. ಕರೆಕ್ಟ್ ಆಗಲ್ಲ ಅಲ್ಲ. ಇಲ್ಲ, ಕಷ್ಟ. ಇಲ್ಲ, ಹೌದು. ಲಿವರ್ ಒಳಗಡೆ ಹೋಗ್ಬಿಟ್ಟು ಕಟ್ ಮಾಡ್ಬಿಟ್ಟು ಅದನ್ನ ಸ್ವಿಚ್ ಮಾಡಬೇಕು. ಸರ್ಜರಿ ಮಾಡೋದಂಗೆ ಅಲ್ವಾ? ಹೌದು, ಹೌದು. ಹಾರ್ಟ್ ಅಲ್ಲಿ ಬ್ಲಾಕೇಜ್ ಆಗಿದೆ, ಆ ಬ್ಲಾಕೇಜ್ ನಾವು ಸರ್ಜರಿ ಮಾಡಬೇಕು ಅಲ್ವಾ? ಹೌದು. ಬಟ್ ಈ ರಿಫ್ಲೆಕ್ಸಾಲಜಿ ಅನ್ನೋದು ಒಂದು ಅದ್ಭುತವಾದ ವಿಜ್ಞಾನ. ಅದನ್ನ ಮನೆಗೆ ತಲುಪಿಸುವಂತ ಜವಾಬ್ದಾರಿ ತಗೊಂಡ್ಬಿಟ್ಟಲ್ಲ ಸರ್ ಇಷ್ಟು ವರ್ಷ. ಸರ್ ಖುಷಿ ಆಗ್ತಿದೆ.
ಪ್ರತಿ ಮನೆಯಲ್ಲೂ ಕೂಡ ಕಲರ್ ಥೆರಪಿ ಏನಂದ್ರೆ ಪ್ರತಿಯೊಬ್ರು ಬಳಸ್ಕೊಳ್ತಾರೆ. ಅದು ವಯಸ್ಸಾದವರಂತೂ ಇದನ್ನ ಹೆಂಗೆ ಅಂದ್ರೆ ಬುಕ್ಗಳು ನಮಗೆ ಕೊಡಿ ಸರ್ ಅಂತ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ ಸರ್. ತುಂಬಾ ಜನ ದೂರದೃಷ್ಟಿ ಹೇಗಿತ್ತು ಅಂದ್ರೆ ಏಜ್ಡ್ ಪೀಪಲ್ ಬಸವ ಆಕ್ಯೂ ಅಕಾಡೆಮಿನ ನೋಡೋದಕ್ಕೋಸ್ಕರನೇ ಮೊಬೈಲ್ ತಗೊಂಡಿದ್ದಾರೆ. ಇದು ರೈಟ್ ನ್ಯೂಸ್.